ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸ್ಪಿರಿಚುವಲ್ ಸೌಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶ್ರುತಿ ನಾಗಸುಂದರ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ತೊಗೊಂಡು ಬಂದಿದ್ದೀನಿ. ಇವತ್ತು ನಾನು ಹೇಳಬೇಕು ಅಂತ ಅಂದ್ಕೊಂಡಿರೋ ಕತೆ ಸುಂದ ಮತ್ತು ಉಪಸುಂದನ ಬಗ್ಗೆ. ಈ ಕಥೆಯನ್ನು ನಾರದರು ಪಾಂಡವರಿಗೆ ಹೇಳಿರ್ತಾರೆ. ಸುಂದ ಮತ್ತು ಉಪಸುಂದರು ವಿಂಧ್ಯ ಪರ್ವತದಲ್ಲಿ ಕಠಿಣ ತಪಸ್ಸನ್ನು ಮಾಡಿ ಬ್ರಹ್ಮನನ್ನು ಒಲಿಸ್ಕೊಂಡು ವರವನ್ನು ಕೇಳ್ತಾರೆ. ಏನು ವರ ಅದು? ಸ್ವರ್ಗಲೋಕನ ತಮ್ಮ ಅಧೀನವನ್ನಾಗಿ ಮಾಡ್ಕೋಬೇಕು ಅಂತ ಇವರಿಬ್ಬರ ಇಚ್ಛೆ ಇರುತ್ತೆ. ಬ್ರಹ್ಮದೇವರು ಇದಕ್ಕೆ ಒಪ್ಪೋದಿಲ್ಲ. ಅವರು ಹೇಳ್ತಾರೆ, ಈ ನಿಮ್ಮ ಕೆಟ್ಟ ನಿರ್ಧಾರಕ್ಕೆ ನಾನು ವರ ಕೊಡೋದಕ್ಕಾಗಲ್ಲ. ಅದ್ರ ಬದಲು ನೀವು ಬೇರೆ ಏನನ್ನಾದರೂ ನನ್ನ ಬಳಿ ವರನ ನೀವು ಕೇಳ್ಕೊಬೋದು ಅಂತ. ಆಗ ಅವರು ಹೇಳ್ತಾರೆ, ಪರಸ್ಪರ ಅವರಿಬ್ಬರನ್ನ ಹೊರತುಪಡಿಸಿ ಬೇರೆ ಯಾರಿಂದನೂ ಅವರ ಮರಣ ಆಗಬಾರ್ದು ಅಂತ ಕೇಳಿ ವರವನ್ನು ಕೇಳ್ತಾರೆ. ಬ್ರಹ್ಮದೇವರು ತಥಾಸ್ತು ಅಂತ ಹೇಳಿ ಅವರಿಬ್ಬರಿಗೆ ವರ ಕೊಟ್ಟು ಹೊರಟೋಗ್ತಾರೆ. ಇತ್ತ ಕಡೆ ವರ ಪಡೆದಂತಹ ಸುಂದ ಮತ್ತು ಉಪಸುಂದ ಅವ್ರ ಉಪ್ಪುಟಳ ಅತಿ ಹೆಚ್ಚಾಗಿ ಹೋಗಿರುತ್ತೆ. ಭೂಲೋಕ ಮತ್ತು ಸ್ವರ್ಗಲೋಕದಲ್ಲಿ ಇವರದೇ ಅಟ್ಟಹಾಸ ಆಗೋಗಿರುತ್ತೆ. ಇದನ್ನೆಲ್ಲ ನೋಡ್ತಿದ್ದಂಥ ದೇವತೆಗಳು ಬ್ರಹ್ಮನ ಬಳಿ ಹೋಗಿ ವಿಂತಿಸ್ಕೊತಾರೆ. ದೇವತೆಗಳ ಕಷ್ಟವನ್ನು ನೋಡಲಾಗದೆ ಬ್ರಹ್ಮದೇವರು ವಿಶ್ವಕರ್ಮನನ್ನು ಕರೆಸಿ ಒಂದು ಸುಂದರವಾದ ಅಪ್ಸರೆಯನ್ನು ನಿರ್ಮಾಣ ಮಾಡೋದಕ್ಕೆ ಹೇಳ್ತಾರೆ. ವಿಶ್ವಕರ್ಮರು ಬ್ರಹ್ಮನ ಆಜ್ಞೆಯಂತೆ ಸುಂದರವಾದ ಒಂದು ಅಪ್ಸರೆಯನ್ನು ನಿರ್ಮಾಣ ಮಾಡ್ತಾರೆ. ಅವರೇ ತಿಲೋತ್ತಮೆ. ಮದವೇರಿ ಅಟ್ಟಹಾಸದಿಂದ, ಅಹಂಕಾರದಿಂದ, ದುರಾಸೆಯಿಂದ ಅತ್ತ ಇತ್ತ ಮದ ಏರಿಸ್ಕೊಂಡು ಓಡಾಡ್ತಿದ್ದಂತಹ ಸುಂದ ಮತ್ತು ಉಪಸುಂದನ ಹತ್ರ ತಿಲೋತ್ತಮೆ ಹೋಗ್ತಾಳೆ. ಇವಳ ಸೌಂದರ್ಯವನ್ನು ನೋಡಿ ಇಬ್ಬರು ಆಶ್ಚರ್ಯದಿಂದ ಅವಳನ್ನೇ ನೋಡ್ತಾ ನಿಂತ್ಕೊಂಡ್ಬಿಡ್ತಾರೆ. ಆಗ ಸುಂದ ಹೇಳ್ತಾನೆ, ಈ ಸುಂದರವಾದ ಈ ಸ್ತ್ರೀ ನನಗೆ ಸೇರಿದವಳು, ಇವಳನ್ನು ನಾನು ವಿವಾಹ ಆಗ್ತೀನಿ ಅಂತ. ಉಪಸುಂದ ಹೇಳ್ತಾನೆ, ಇಲ್ಲ, ಇವಳನ್ನ ಮೊದಲು ನಾನು ನೋಡಿದ್ದು, ನಾನು ಮದುವೆ ಆಗ್ತೀನಿ ಅಂತ. ಹೀಗೆ ವಾದ ವಿವಾದದಲ್ಲಿ ಇಬ್ಬರು ಒಬ್ರಿಗೊಬ್ಬರು ಕಾದಾಡ್ತಾ ಜಗಳ ಆಡ್ತಾ ಇವಳು ನನಗೆ ಅಂತ ಹೇಳ್ತಾ ಒಬ್ರಿಗೊಬ್ರು ಒಡೆದಾಡಿಕೊಂಡು ಮರಣವನ್ನು ಹೊಂದುತ್ತಾರೆ. ಅತಿಯಾದ ಅಹಂಕಾರ ಮತ್ತು ದುರಾಸೆ ಹೇಗೆ ಒಂದು ವಿನಾಶಕ್ಕೆ ಕಾರಣ ಆಗುತ್ತೆ ಅನ್ನೋದಕ್ಕೆ ಈ ಕಥೆನೇ ಸಾಕ್ಷಿ. ಈ ಸುಂದ ಮತ್ತು ಉಪಸುಂದನ ಕಥೆನೇ ಸಾಕ್ಷಿ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾನೆ ಇರ್ತೀನಿ. ಹಾಗೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಪ್ಲೀಸ್ ಮರಿಬೇಡಿ. ನಿಮ್ಮೆಲ್ಲರ ಸಹಕಾರ ಮತ್ತು ಸಪೋರ್ಟ್ ನನಗೆ ಬೇಕು. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಮತ್ತು ನಿಮಗೆ ಯಾವ ಕಥೆ ಎಲ್ಲ ಕೇಳಬೇಕು ಅಂತ ನಿಮ್ಗೆ ಇಷ್ಟ ಇದೆಯೋ ಅದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಆ ಸ್ಟೋರೀಸ್ನ ನನಗೆ ಗೊತ್ತಿರೋಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಲೈಕ್ ಮತ್ತು ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಮಸ್ಕಾರ.